ಓಂ ಶಾಂತಿ. ಮುರಳಿ ದಿನಾಂಕ 30/7/25. मुरली महावाक्यಗಳು. मीठे बच्चे, माया दुश्मन तुम्हारे सामने है, इसलिए अपनी बहुत बहुत संभाल करनी है. अगर चलते चलते माया में फंस गए तो अपनी तकदीर को लकीर लगा देंगे. मीठे बच्चे, ಮಾಯಾ ಶತ್ರು ತಮ್ಮ ಎದುರಿನಲ್ಲೇ ಇದ್ದಾನೆ. ಅದಕ್ಕಾಗಿ ತಾವು ಬಹಳ ತಮ್ಮ ಸಂಭಾಲನೆ ಮಾಡಿಕೊಳ್ಬೇಕಾಗಿದೆ. ಒಂದು ವೇಳೆ ನಡೀತಾ ಮಾಯೆಯೊಳಗೆ ಸಿಕ್ಕಾಕೊಂಡ್ರಿ ಅಂತಂದರೆ ತಮ್ಮ ಅದೃಷ್ಟಕ್ಕೆ ತಾವೇ ಗೆರೆ ಎಳೆದುಕೊಳ್ಳುತ್ತೀರಿ. ಬಾಬಾ ಹೇಳ್ತಾರೆ, ಮಾಯೆ ಬಗ್ಗೆ ಅಟೆನ್ಷನ್ ಕೊಡಿಸ್ತಿದ್ದಾರೆ. ಬಾಬಾ ಭಯ ಹುಟ್ಟಿಸ್ತಾ ಇಲ್ಲ, ಸ್ಮೃತಿ ಕೊಡಿಸ್ತಾ ಇದ್ದಾರೆ ಎಚ್ಚರ ಇರಲಿಕ್ಕೆ. ಅರ್ಥಾತ್ ಬ್ರಾಹ್ಮಣ ಜೀವನದಲ್ಲಿ, ಈ ಸಂಗಮ ಯುಗದಲ್ಲಿ ನಾವು ಜೀವನದಲ್ಲಿದ್ದು ಕಲಿಯುಗದ ಜೀವನ ಮಾಡುತ್ತಿದ್ದರೂ ಸಹ ಜೀವನ್ಮುಕ್ತ ಸ್ಥಿತಿಯ ಯಾವ ಅನುಭವ ಮಾಡಬೇಕಾಗಿದೆ ಅದನ್ನು ಬಾಬಾ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅಂತಹ ಅನುಭವವನ್ನು ನಿರಂತರವಾಗಿ ಖಾಯಮಾಗಿಟ್ಕೊಳ್ಳಿಕ್ಕೆ ಸದಾ ನಮ್ಮ ಸಂಘ ಬಾಬನ ಜೊತೆಗಿರಬೇಕಾಗಿದೆ. ನಿರಂತರ ಸೋಲ್ ಕಾನ್ಷಿಯಸ್ ಸ್ಟೇಜ್ನ ಖಾಯಮಿಟ್ಕೊಳ್ಳುವುದರ ಅವಶ್ಯಕತೆ ಇದೆ. ಆದರೆ ಮಾಯಾ ಎದುರುಗಡೆನೇ ಇದೆ, ಅದರಿಂದ ಬಹಳ ಸಂಭಾಲನೆ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಮಾಯಾ ಈ ರೀತಿ ಇದೆಯಲ್ಲ, ನಮ್ಮ ದಿವ್ಯ ಬುದ್ಧಿಯನ್ನೇ ತನ್ನ ಜಾಲದಲ್ಲಿ ಸಿಕ್ಕಾಕಿಸ್ಕೊಂಡು ಈ ನಾಟಕದಲ್ಲಿ ಏನು ಕೇಳ್ತೀವಿ, ನೋಡ್ತೀವಿ, ಮಾತಾಡ್ತೀವಿ, ಸ್ಪರ್ಶವನ್ನು ಮಾಡ್ತೀವಿ, ನಮ್ಗೆ ಹೀಗೆ ಅನ್ನಿಸ್ತದಲ್ಲ ಈ ಮಾಯಾ ಮೈಂಡಿಗೆ ಇದೆಲ್ಲ ನಿಜ ಅಂತ, ಇದೇ ಜಗತ್ತು, ಇದೇ ನಿಜ, ಇದೇ ಸರ್ವಸ್ವ ಅನ್ನುವ ಒಂದು ಅನುಭೂತಿ ಮಾಡಿಸ್ತದ. ಬಾಬಾ ಹೇಳ್ತಾರೆ ಇದಕ್ಕೆ ಸಿಕ್ಕ ಹಾಕೊಳ್ಳೋದು ಅಂತ. ಒಂದು ವೇಳೆ ಈ ರೀತಿ ಇದೇ ರಿಯಲ್ ಅನಿಸ್ಬಿಡ್ತು ಅಂದರೆ ಅದೇ ವಿಚಾರ, ಅದೇ ಒಂದು ಭಾವನೆ, ದೃಶ್ಯ ಇನ್ನೂ ಪಕ್ಕ ಆಗ್ತಾ ಹೋಗ್ಬಿಡ್ತದ. ಡ್ರಾಮಾದಲ್ಲಿ ಸಿಕ್ಕಾಕೊಳ್ಳೋದು ಪಕ್ಕ ಆಗ್ತಾ ಹೋಗ್ತದೆ, ದೇವಭಾನ ಇನ್ನೊಂದಿಷ್ಟು ಪಕ್ಕ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ವೇಳೆ ನಡೀತಾ ಮಾಯೆಯೊಳಗೆ ಸಿಕ್ಕಾಕೊಂಡ್ರಿ ಅಂದರೆ ನಾನು ಈ ವ್ಯಕ್ತಿ, ದೇಹ, ಶರೀರ, ಮದರ್, ಫಾದರ್ ಅನ್ನೋದೇನು ರೋಲ್ ಸಿಕ್ಕಿದೆ ಅದನ್ನು ಸಾಕ್ಷಿಯಾಗಿ ನಾ ಆತ್ಮ ಅನುಭವ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ನಾ ಈಗೇನು ರೋಲ್ ಸಿಕ್ಕಿದೆ ಅದೇ ನಿಜ ಅಂತ ಅನ್ನಿಸ್ತಾ ಇದೆ, ರೋಲ್ ಒಳಗೇನು ಕಳೆದು ಹೋಗ್ತಾ ಇದೆ, ಹಾಂ ಹೌದು ನಂದು ಕಳೆದು ಹೋಗ್ತಾ ಇದೆ ಅಂತ ಅನ್ನಿಸ್ತದ. ಸಿಗ್ತಾ ಇರೋದು ನನಗಿದು ರಿಯಲ್ ಆಗಿ ಸಿಕ್ಕಿದೆ ಅಂತ ಅದರದ್ದು ಹೆಮ್ಮೆ ಅನುಭವ ಮಾಡ್ತೀವಿ. ರೋಲ್ನಲ್ಲಿ, ಕ್ಯಾರೆಕ್ಟರ್ ಒಳಗೆ, ಪಾರ್ಟ್ ಒಳಗೆ ಸಿಕ್ಕಿರುವಂಥದ್ದು ರಿಯಲ್ ಅಂತ ಅನುಭವ ಮಾಡಿಬಿಟ್ವಿ ಅಂತಂದರೆ ಮಾಯಾ ನಮಗೆ ತನ್ನ ಜಾಲದಲ್ಲಿ ಸಿಗಿಸ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಅದೃಷ್ಟಕ್ಕೆ ನೀವೇ ಗೆರೆ ಎಳ್ಕೊಂಡು ಬಿಡ್ತೀರಿ. ಅರ್ಥಾತ್ ಮಾಯಾ ದುಶ್ಮನ್, ಅರ್ಥಾತ್ ದೇಹ ಅಭಿಮಾನ ಏನಿದೆಯಲ್ಲ ಅಥವಾ ಡ್ರಾಮಾದ ಒಂದು ಇದು ದೃಶ್ಯಗಳೆಲ್ಲ ನಿಜ ಅಂತ ಅನುಭವ ಆಗ್ತಾ ಇದೆ ಮನಸ್ಸಿಗೆ. ಇದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅಂದರೆ ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವುದರ ಕಡೆಗೆ ತಮ್ಮ ಗಮನ ಇರಬೇಕು. ಸತ್ಯ ಯಾವುದು, ಅಸತ್ಯ ಯಾವುದು, ಸ್ಥಿರ ಯಾವುದು, ಅಸ್ಥಿರ ಯಾವುದು ಅನ್ನೋದ್ರ ಕಡೆಗೆ ನಮ್ಮ ಗಮನ ಇತ್ತು ಅಂತಂದರೆ ನಾವೆಂದೂ ಮಾಯೆಗೆ ಸಿಲುಕಲು ಸಾಧ್ಯ ಇಲ್ಲ. ಪ್ರಶ್ನೆ, ತುಮ್ ರಾಜಯೋಗಿ ಬಚ್ಚೋಂ ಕಾ ಮುಖ್ಯ ಕರ್ತವ್ಯ ಕ್ಯಾ ಹೇ? ತಾವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯ ಏನಾಗಿದೆ? ಬಾಬಾ ಹೇಳ್ತಾರೆ, ಪಢನಾ ಔರ್ ಪಢಾನಾ ಯಹಿ ತುಮ್ಹಾರ ಮುಖ್ಯ ಕರ್ತವ್ಯ ಹೇ. ಓದುವುದು, ವಿದ್ಯೆಯನ್ನು ಅಧ್ಯಯನ ಮಾಡುವುದು, ಚಿಂತನೆ ಮಾಡುವುದು, ಜ್ಞಾನದ ಬೆಳಕಿನಲ್ಲಿ ಜೀವನ ಮಾಡುವುದು ಮತ್ತು ಈ ಬೆಳಕನ್ನು, ಜ್ಞಾನದ ಪ್ರಕಾಶವನ್ನು ಎಲ್ಲರಿಗೂ ಕೊಡೋದು, ಇದೇ ನಿಮ್ಮ ಮುಖ್ಯ ಕರ್ತವ್ಯ ಅಂತಾರೆ ಬಾಬಾ. ಅಂದರೆ ಸೋಲ್ ಕಾನ್ಷಿಯಸ್ಸಲ್ಲಿ ಇರೋದು ಅನ್ಯರನ್ನು ದೇವಭಾನದಿಂದ ಮುಕ್ತಗೊಳಿಸಿ ಆತ್ಮಸ್ಥಿತಿಗೆ ಕರ್ಕೊಂಡು ಬರೋದು. ತುಮ್ ಹೋ ಈಶ್ವರ್ಯ ಮತ್ಪರ್, ತುಮೇ ಕೋಯಿ ಜಂಗಲ್ ಮೇ ನಹೀ ಜಾನಾ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸಾಕ್ಷಾತ್ ಈಶ್ವರನ ಮತದಂಗ ನಡೀತಾ ಇದ್ದೀರಿ, ನೀವು ಯಾವುದೇ ಕಾಡಿಗೆ ಹೋಗಬೇಕಾಗಿಲ್ಲ ಅಂತಾರೆ ಬಾಬಾ. ಶಾಂತಿಗಾಗಿ, ನೆಮ್ಮದಿಗಾಗಿ, ಸುಖಕ್ಕಾಗಿ, ಸತ್ಯದ ಅನ್ವೇಷಣೆಗಾಗಿ ನೀವಿನ್ನು ಮುಂದೆ ಕಾಡಿಗೆ ಹೋಗಬೇಕಂತೇನಿಲ್ಲ. ಘರ್ ಗೃಹಸ್ಥ ಮೇ ರೆಹತೆ ಶಾಂತಿ ಮೇ ಬೇಟ್ ಬಾಬಾ ಕೋ ಯಾದ್ ಕರ್ನಾ ಹೇ. ಘರ್ ಗೃಹಸ್ಥ ಸಂಸಾರಿಕ ಮನೆಗಳಲ್ಲಿದ್ದರೂ ಕೂಡ ಶಾಂತಿಯಲ್ಲಿ ಇದ್ದು ತಂದೆಯ ನೆನಪು ಮಾಡಬೇಕಾಗಿದೆ. ಅನೇಕರಿಗೆ, ಅನೇಕ BK ಮೈಂಡಿಗೆ ಹೀಗೆ ಅನ್ನಿಸ್ತದ, ಇದು ಮಕ್ಕಳದು ಜಂಜಾಟ ಇರಬಾರ್ದು, ಓದೋದು ಇರಬಾರ್ದು, ಮನೆಯಲ್ಲಿ ಕಿರಿಕಿರಿ ಇರಬಾರ್ದು ಅಂತ. ಅವೆಲ್ಲ ಡ್ರಾಮಾದ ಘಟನೆಗಳು, ಡ್ರಾಮಾದ ದೃಶ್ಯಗಳು. ಡ್ರಾಮಾ ಆ್ಯಸ್ ಇಟ್ ಈಸ್ ಯಾವ ರೀತಿ
ಕ್ರಿಯೇಟ್ ಮಾಡಿದೆ, ಡ್ರಾಮಾದೇನು ಸ್ಕ್ರಿಪ್ಟ್ ಇದೆ ಅದರ ಅನುಸಾರ ಎಲ್ಲವೂ ಎದುರುಗಡೆ ನಡೀತಾ ಇದೆ ಅಂದ್ರೆ ಇವ್ರು ಸರಿ ಇರಬೇಕಾಗಿತ್ತು, ಇವ್ರು ಚೇಂಜ್ ಆಗಬೇಕಾಗಿತ್ತು, ಇದೊಂದು ಆ್ಯಡ್ ಆಗಬೇಕಾಗಿತ್ತು. ಇದು ಮಾಯಾ ಮೈಂಡಿನ ಖೇಲ್ ಅಷ್ಟೇ. ಬಾಕಿ ಏನಿದೆ ಅದು ಅದೇ ಇದೆ, ಯಾವುದು ಕಲ್ಪದ ಮೊದಲಿತ್ತು. ನಥಿಂಗ್ ನ್ಯೂ, ಎಲ್ಲವೂ ಎಕ್ಯುರೇಟ್ ಇದೆ. ಆದರೆ ಇದು ಎಲ್ಲ ಡ್ರಾಮಾದೊಳಗಿದೆ, ಇದು ಯಾವುದೂ ನಾನಲ್ಲ, ಇವುಗಳಿಂದ ನನಗೇನೂ ಫರಕ್ ಬೀಳೋದಿಲ್ಲ. ನನ್ನ ಸತ್ಯ ಕಮ್ಮಿ ಆಗೋದಿಲ್ಲ, ನನ್ನ ಆತ್ಮದ ಸಂಪೂರ್ಣತೆಯಲ್ಲಿ ಏನೂ ಕೊರತೆ ಬೀಳುವುದಿಲ್ಲ. ಆ ಸತ್ಯ ಸ್ವರೂಪದಲ್ಲಿ ನಾವು ಸ್ಥಿತಿದ್ವಿ ಅಂತಂದರೆ ಗೃಹಸ್ಥ ಜೀವನವನ್ನು ಮಾಡ್ತಾನೂ ಕೂಡ, ಎಲ್ಲರ ಜೊತೆಯಲ್ಲಿದ್ದೂ ಕೂಡ ನೀವು ಶಾಂತಿಯಿಂದ ತಂದೆ ನೆನಪನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮನೆಯೇ ಮಂದಿರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ಅಲ್ಫ್ ಔರ್ ಬೇ, ಇನ್ಹಿ ದೋ ಶಬ್ದೋ ಮೇ ತುಮ್ಹಾರಿ ಸಾರಿ ಪಢಾಯಿ ಆ ಜಾತಿ ಹೈ. ಈ ಎರಡು ಶಬ್ದಗಳಲ್ಲಿಯೇ ಬಾಬಾ ಮತ್ತು ಬಾಬಾ ಕೊಡುವ ಆಸ್ತಿ, ಇವೆರಡರಲ್ಲಿಯೇ ತಮ್ಮದು ಪೂರಾ ಈ ವಿದ್ಯೆ ಬರ್ತದೆ ಅಂತಾರೆ ಬಾಬಾ. ಅಂದರೆ ಪೂರಾ ವಿದ್ಯೆನೇ ಏನಾಗಿದೆ, ಬಾಬಾ ಅಲ್ಫ್ ಔರ್ ಬೇ, ಪರಮಾತ್ಮ ತಂದೆ ನಮ್ಮ ಆತ್ಮದ ಸತ್ಯತೆಯನ್ನು ಅರಿತು ಸತ್ಯ ಪರಮಾತ್ಮನ ಸಂಘದಲ್ಲಿ ಗರ್ಭದಲ್ಲಿ ಸುರಕ್ಷತೆಯ ಅನುಭವ ಮಾಡುವುದು ಮತ್ತು ಬಾಬನ ಆಸ್ತಿಯ ಒಂದು ಅದಕ್ಕೆ ಅಧಿಕಾರಿಯಾಗೋದು, ಇದೇ ವಿದ್ಯೆಯ ಮೂಲ ಆಗಿದೆ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್. ಮೊದಲನೇದು, बाबा के वर्षे का पूरा अधिकार लेने के लिए जीते जी मरना है. ತಂದೆಯ ಆಸ್ತಿಯ ಪೂರ್ಣ ಅಧಿಕಾರ ಪಡೆಯುವುದಕ್ಕಾಗಿ ಜೀವಂತವಿರುವಾಗಲೇ ಸಾಯಬೇಕಾಗಿದೆ. ಬಾಬಾರವರ ಆಸ್ತಿಗೆ ಅಧಿಕಾರಿಯಾಗೋದು ಅಂದರೆ ಫಸ್ಟ್ ಬಾಬಾರ್ ನಾಲೆಡ್ಜ್. ಬಾಬಾ ನಾಲೆಡ್ಜ್ ಎಷ್ಟು ಬುದ್ಧಿಯಲ್ಲಿ ತುಂಬಿಕೊಳ್ತೀವಿ ಅಷ್ಟಷ್ಟು ಬೆಳಕು ಪ್ರಕಾಶ ಸ್ಪಷ್ಟವಾಗಿ ಕಾಣ್ತದೆ. ನಾನು ಯಾರಿದ್ದೀನಿ, ಏನಿದ್ದೀನಿ, ಮೈ ಜೋ ಹೂँ ಜೈಸಾ ಹೂँ, ಬಾಬಾ ಹೇಳ್ತಾರೆ, ಅದು ತಿಳಿತಾ ಹೋಗ್ತದೆ. ನಾನು ಸಂಪೂರ್ಣ ಇದ್ದೀನಿ, ಸತ್ಯ ಇದ್ದೀನಿ, ಅಖಂಡ ಇದ್ದೀನಿ, ಅವಿನಾಶಿ ಇದ್ದೀನಿ, ಹಾಗೂ ಭರ್ಪೂರ್ ಇದ್ದೀನಿ, ಬಾಬನ್ ಸಮಾನ ಇದ್ದೀನಿ ಅನ್ನುವ ಸತ್ಯ ಎಷ್ಟೆಷ್ಟು ತಿಳಿತಾ ಹೋಗ್ತದೋ ಅಷ್ಟಷ್ಟು ನಾವು ಈ ಒಂದು ಕ್ಯಾರೆಕ್ಟರಿಂದ ಸಾಯಲಿಕ್ಕೆ ಸಾಧ್ಯ ಇದೆ. ಸಾಯೋದು ಅರ್ಥಾತ್ ಜೀವಂತವಿರುವಾಗಲೇ ಸಾಯಿರಿ ಅಂತಂದರೆ ಈ ಜೀವನದಲ್ಲಿ ಇರ್ತಾನೆ ಈ ಕ್ಯಾರೆಕ್ಟರ್ಸೇ ಮರ್ ಜಾವು. ಬಾಬಾ ಕೇತೆ ಈ ಅಕ್ಕೋರ್ ಸ್ಟೋರಿ, ಬಿ ಕೆ ರೇಣುಕಾ ಏನು ಸ್ಟೋರಿ ಇದೆ ಇದು ಸಮಾಪ್ತ ಆಗ್ಬೇಕಂತಾರೆ ಬಾಬಾ. ಈ ಸ್ಟೋರಿ, ಮಾತು, ವಿಚಾರ, ಕನಸು, ಇಚ್ಛಾ ಏನೆಲ್ಲ ಈ ನಾಟಕದಲ್ಲಿ ಕ್ರಿಯೇಟ್ ಮಾಡಿದೆ ಇದನ್ನೆಲ್ಲ ಸಮಾಪ್ತ ಮಾಡಿಬಿಡ್ರಿ. ಸಮಾಪ್ತ ಮಾಡಿ ಕೇವಲ ಉಳಿಬೇಕು ನಿರಾಕಾರ ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪದ ಆತ್ಮ. ಆಗ ಮಾತ್ರ ಬಾಬನ್ ಪೂರ್ಣ ಪ್ರಾಪರ್ಟಿ ತಗೊಳ್ಳಿಕ್ಕೆ ಹಕ್ಕದಾರ ಆಗಲಿಕ್ಕೆ ಸಾಧ್ಯ ಇದೆ. ಎಷ್ಟು ಇಚ್ಛಾ ಇರ್ತದ ಅಷ್ಟು ಜ್ಞಾನದ ಬೆಳಕಿನಿಂದ ನಾವು ದೂರ ಇರ್ತೀವಿ. ಎಡಾಪ್ಟ್ ಹೋ ಜಾನಾ ಹೇ, ಬಾಬನಿಗೆ ಮಗು ಆಗಿಬಿಡ್ರಿ. ರಾವಣನ ಮಕ್ಕಳಾಗಿರೋದ್ರಿಂದ ಅಥವಾ ನಾವು ಇಂಥವ್ರ ಮಕ್ಕಳು ಅಂತ ಇಲ್ಲಿ ತನಕ ಏನು ತಿಳ್ಕೊಂಡಿವಿ ಅದರಿಂದ ಸಮಾಪ್ತ ಆಗ್ರಿ ಅಂತಾರೆ ಬಾಬಾ. ನಿರಾಕಾರ ಮಗು ಆಗ್ರಿ, ಆಗಿ ಬಾಬನಿಗೆ ಸಮರ್ಪಿತ ಆಗ್ರಿ, ಅರ್ಥಾತ್ ಅಡ್ಯಾಪ್ಟ್ ಆಗ್ರಿ. ಕಭಿ ಭೀ ಅಪ್ನಿ ಊಂಚಿ ತಕದೀರ್ ಕೋ ಲಕೀರ್ ನಹಿ ಲಗಾನಿ ಹೇ, ಎಂದಿಗೂ ಕೂಡ ತಮ್ಮ ಅತಿ ಶ್ರೇಷ್ಠ ಅದೃಷ್ಟದ ಮೇಲೆ ಗೆರೆಯನ್ನು ಎಳ್ಕೋಬೇಡ್ರಿ. ಶ್ರೇಷ್ಠ ಅದೃಷ್ಟ ಯಾವುದು? ಸತ್ಯುಗದ ಶ್ರೀ ಲಕ್ಷ್ಮೀನಾರಾಯಣ ಆಗುವುದೇನು? ಬಾಬಾ ಹೇಳ್ತಾರೆ, ಇಲ್ಲಿಯ ಜೀವನದ ಮುಂದೆ ಲಕ್ಷ್ಮೀನಾರಾಯಣರ ಜೀವನ ಏನೂ ಅಲ್ಲ, ಅಲ್ಲಿಗಿಂತ ಅತಿ ಶ್ರೇಷ್ಠ ಜೀವನ ಇದೆ. ಹಾಗಾದರೆ ಈ ಜೀವನದಲ್ಲಿ ಯಾವುದು ಅತಿ ಶ್ರೇಷ್ಠ ಅದೃಷ್ಟ ಅಂದರೆ ಬಾಪ್ ಸಮಾನ್ ಸತ್ಯದಲ್ಲಿ ಸ್ಥಿತ ಆಗೋದು. ಊಂಚಿ ಅವಸ್ಥಾದೊಳಗೆ ಸ್ಥಿತ ಆಗಿರುವುದಿದೆಯಲ್ಲ, ಇದು ಬಹಳ ಶ್ರೇಷ್ಠ ಅದೃಷ್ಟ. ಇಂಥ ಅದೃಷ್ಟಕ್ಕೆಂದಿಗೂ ಗೆರೆ ಎಳ್ಕೋಬೇಡ್ರಿ. ಯಾಕೆಂದರೆ ಇದು ಸಾಮಾನ್ಯ ಅದೃಷ್ಟ ಅಲ್ಲ, ಸಾಮಾನ್ಯ ಪ್ರಾಪ್ತಿಯಲ್ಲ, ಸಾಧನ ಅಲ್ಲ. ಮಾನವ ಜೀವನದೊಳಗೆ ಅತಿ ದೊಡ್ಡ ಪ್ರಾಪ್ತಿ ಸಾಧನೆ ಅಂತಂದರೆ ಜೀವನ್ಮುಕ್ತ ಸ್ಥಿತಿಯ ಬೇಫಿಕರ್ ಬಾದಶಾಹ ಸ್ಥಿತಿಯ ಅನುಭವ ಮಾಡೋದು. ಸೆಕೆಂಡ್ ಪಾಯಿಂಟ್, ಕೋಯಿ ಭೀ ಉಲ್ಟಿ ಸುಲ್ಟಿ ಬಾತ್ ಸುನ್ಕರ್ ಸಂಶಯ ಮೇ ನಹಿ ಆನಾ ಹೇ. ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಿ ಸಂಶಯದಲ್ಲಿ ಬರಬೇಡ್ರಿ. ಅಂದರೆ ಈ ಜಗತ್ತಿನಲ್ಲಿ ಅನೇಕರ ಮಾತುಗಳನ್ನು ಕೇಳ್ತಾ ಹೀಗೆ ಅನ್ನಿಸ್ತದಲ್ಲ, ಹೌದಲ್ಲ ನಮ್ಮದು ಪ್ರಾಪರ್ಟಿಗಾಗಿ ನಾವು ಪ್ರಯತ್ನ ಪಡಬೇಕು,
ನಮ್ಮ ಸಂಬಂಧಗಳಿಗಾಗಿ ನಾವು ಏನಾದರೂ ಫೈಟ್ ಮಾಡಬೇಕು, ಅಥವಾ ಇವ್ರು ಈ ರೀತಿ ಇಷ್ಟು ಹೈಯೆಸ್ಟ್ ಪದವಿಯನ್ನು ಪಡ್ಕೊಂಡಿದ್ದಾರ, ನಾನು ಏನಾದರೂ ಮಾಡಿ ಶ್ರೇಷ್ಠ ಪದವಿ ಪಡ್ಕೋಬೇಕು. ಕ್ಯಾರೆಕ್ಟರನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥ ವಿಚಾರಗಳು ಏನಾದರೂ ಕೇಳಿದ್ರಾ, ನೋಡಿದ್ರಾ, ಏನು ಅನಿಸ್ಬಿಡ್ತದ, ಹೌದು ನಾನು ಹೀಗಾಗಬೇಕು ಅಂತ. ಬಾಬಾ ಹೇಳ್ತಾರ, ನೀನು ಸತ್ಯ ಸ್ವರೂಪ ಆತ್ಮ ಇದ್ದೀ, ನಿನ್ನೊಳಗೆ ನೀನು ಸಂಪೂರ್ಣ ಇದ್ದೀನಿ, ಸೆಲ್ಫ್ ಸಫಿಸಿಯೆಂಟ್ ಇದೆ, ನಿನಗೆ ಯಾರ ಅವಶ್ಯಕತೆಯೂ ಇಲ್ಲ. ಹಾಂ, ಕ್ಯಾರೆಕ್ಟರ್ ಒಳಗೆ ಏನು ಸಿಗಬೇಕು ಅದು ಸ್ಕ್ರಿಪ್ಟೆಡ್ ಇದೆ, ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ನಡೀತಾ ಇದೆ. ಯಾವ ಸಾಮಾನು ಸಿಗಬೇಕು, ಯಾವ ವ್ಯಕ್ತಿ ನಮ್ಮ ಸಮೀಪದಲ್ಲಿ ಬರಬೇಕು, ಯಾವ ವ್ಯಕ್ತಿ ಯಾವಾಗ ದೂರ ಆಗಬೇಕು, ಯಾವ ವಸ್ತು ದೂರ ಆಗಬೇಕು, ಇದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅಂದ ಮೇಲೆ ಬಾಬಾ ಹೇಳ್ತಾರ, ಅನೇಕರ ಮಾತುಗಳನ್ನು ಕೇಳಿ ಡ್ರಾಮಾ ನಿಜ ಅಂತ ತಿಳ್ಕೊಂಡು ಇಲ್ಲೇ ಇನ್ನೂ ಏನೇನೋ ಆಗಬೇಕು ಮಾಡಬೇಕು ಅನ್ನೋದ್ರಲ್ಲಿ ನೀವು ವಿಚಾರವನ್ನು ರಿಯಲ್ ಅಂತ ಅನುಭವ ಮಾಡಬೇಡ್ರಿ. ರಿಯಲ್ ಅಂತ ಅನುಭವ ಮಾಡುವುದೇ ಸತ್ಯ ಬಾಬಾನ ನಾಲೆಜ್ನ ಮೇಲೆ ಸಂಶಯವನ್ನು ಪಡೋದಾಗಿದೆ. ಜರಾಬಿ ನಿಶ್ಚಯ ನ ಹಿಲೆ, ನಮ್ಮ ನಿಶ್ಚಯ ಎಂದಿಗೂ ಅಲಗಾಡಬಾರ್ದು ಅಂತ. ಕ್ಯಾರೆಕ್ಟರೊಳಗೆ ಏನೇ ಪರೀಕ್ಷೆ ಬರಲಿ, ಯಾವುದೇ ರೀತಿಯ ಮಾತುಗಳು ಬರಲಿ, ಘಟನೆಗಳು ಘಟಿಸಲಿ, ಏನೇ ಕಳೆದು ಹೋಗಲಿ, ಏನೇ ಪ್ರಾಪ್ತಿಯಾಗಲಿ, ಬಾಬಾ ಹೇಳ್ತಾರ, ಬಾಬಾ ಹೇಳಿದ ಮಹಾವಾಕ್ಯದ ಮೇಲೆ, ಅನುಭೂತಿಗಳ ಮೇಲೆ, ಪರಮಾತ್ಮನ ಸತ್ಯ ಸ್ವರೂಪದ ಮೇಲೆ ಮತ್ತು ನಮ್ಮ ಆತ್ಮದ ಸತ್ಯಸ್ಥಿತಿಯ ಮೇಲೆ ಎಂದಿಗೂ ಸ್ವಲ್ಪವೂ ಕೂಡ ನಿಶ್ಚಯ ಅಲಗಾಡಬಾರ್ದು ಅಂತಾರೆ ಬಾಬಾ. ಹೆಂಗೆ ಏನು ಅನ್ನುವಂಥದ್ದು. ಇಸ್ ದುಃಖಧಾಮ್ ಕೋ ಆಗ ಲಗ್ನಿ ವಾಲಿ ಹೇ, ಇಸಿಲಿಯೇ ಇಸ್ಸೆ ಅಪನಾ ಬುದ್ಧಿಯೋಗ ನಿಕಾಲ್ ದೇನಾ ಹೇ. ಬಾಬಾ ಇನ್ನೂ ಸ್ಪಷ್ಟ ಮಾಡ್ತಾರೆ, ಈ ಒಂದು ದುಃಖಧಾಮದ ಜಗತ್ತಿಗೆ ಬೆಂಕಿ ಹತ್ತುವುದೇ ಇದೆ. ಅರ್ಥಾತ್ ಸ್ಟೋರಿ ಡ್ರಾಮಾ ಎಂಡಾಗಿ ಹೋಗೋದಿದೆ. ಹಿಂದೆ ಕಲ್ಪದ ಹಿಂದೆನೂ ಕೂಡ ಹೇಗೆ ಸ್ಟೋರಿ ಇತ್ತು, ಅದು ಎಂಡಾಗಿ ಹೋಗಿ ಮತ್ತೆ ರೀಸ್ಟಾರ್ಟ್ ಆಗಿದೆ. ಈ ಸ್ಟೋರಿ ಎಂಡ್ ಆಗ್ತದ, ಈ ಕತೆ ಮುಕ್ತಾಯ ಆಗ್ತದ. ಮುಕ್ತಾಯ ಆದಮೇಲೆ ಮತ್ತೆ ಈ ಕತೆ ನೆನಪಿಗೂ ಕೂಡ ಇರೋದಿಲ್ಲ, ನಾವು ಏನಿದ್ವಿ, ಏನು ಪಡೆದಿದ್ವಿ, ಏನು ಕಳ್ಕೊಂಡಿದ್ವಿ ಅಂತ. ಅಂದಮೇಲೆ ಬಾಬಾ ಹೇಳ್ತಾರ, ಈ ದುಃಖದ ಧಾಮದ ಜಗತ್ತಿಗೆ ಬೆಂಕಿನೇ ಹತ್ತೋದಿದೆ, ಅದಕ್ಕಾಗಿ ಇಲ್ಲಿ ಬುದ್ಧಿ ಯೋಗ ತೆಗೆದು ಹಾಕ್ಬಿಡ್ರಿ ಅಂತ. ಇದು ಕನಸಿನ ಲೋಕ ಸಮಾಪ್ತಾಗಿ ಹೋಗೋದಿದೆ, ಅಥವಾ ಟೆಂಪರರಿ ವರ್ಲ್ಡ್ ಸಮಾಪ್ತಾಗಿ ಹೋಗ್ತದೆ. ನಾಟಕದ ಈ ಜಗತ್ತು ನಾಟಕನೇ ಎಂಡ್ ಆಗೋದಿದೆ ಅಂತಂದಮೇಲೆ ಇದರೊಳಗಿನ ತಮ್ಮದೇನು ಬುದ್ಧಿ ಇದೆ, ಇದರಲ್ಲಿ ಇನ್ನೂ ರಿಯಲ್ ಅಂತ ಏನೇನು ಅನುಭವ ಮಾಡ್ತಾ ಇದ್ದೀವಿ, ಇದನ್ನು ಬುದ್ಧಿಯಿಂದ ತೆಗೆದು ಹಾಕ್ಬಿಡ್ರಿ ಅಂತಾರೆ ಬಾಬಾ. ವರದಾನ್ ವಿಶೇಷತಾ ರೂಪಿ ಸಂಜೀವಿನಿ ಭೂಟಿ ದ್ವಾರ, ವಿಶೇಷತಾ ರೂಪಿ ಸಂಜೀವಿನಿ ಭೂಟಿಯ ಮೂಲಕ ಮೂರ್ಛಿತ್ ಕೋ ಸೂರ್ಜಿತ್ ಕರ್ನೆ ವಾಲೆ ವಿಶೇಷ ಆತ್ಮ ಭವ. ಮೂರ್ಛಿತರಾಗಿರುವಂಥವರಿಗೆ ಸಜೀವ ಸುರ್ಜಿತ ಮಾಡುವಂತಹ ವಿಶೇಷ ಆತ್ಮರು ಆಗಿರಿ. हर आत्मा को श्रेष्ठ स्मृति की विशेषताओं की स्मृति रूपी संजीवनी बूटी खिलाओ तो वह मूर्ಛಿತ से सुरजित हो जाएंगे. ಬಾಬಾ ಹೇಳ್ತಾರೆ, ವಿಶ್ವ ನಾಟಕದಲ್ಲಿ ಬೇಹದ್ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಅರ್ಥಾತ್ ನಾ ಯಾರನ್ನುವಂಥ ಸ್ಮೃತಿನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಹೇಗೆ ಬೇಹೋಶ್ ಆಗಿರ್ತಾರ, ಕೋಮಾದೊಳಗೆ ಹೋಗಿರ್ತಾರ. ನಾ ಯಾರಿಗೆ ಅವು ಇದ್ದೀನಿ, ನಾ ಯಾರಿಗೆ ಅಪ್ಪಿದ್ದೀನಿ, ಯಾರಿಗೆ ಮಗಳಿದ್ದೀನಿ ಅನ್ನೋದು ಕೂಡ ಗೊತ್ತಿರಲ್ಲ ಕೋಮಾ ಸ್ಟೇಜ್ ಒಳಗೆ. ಹಾಗೆ ಬಾಬಾ ಹೇಳ್ತಾರೆ, ಈ ಜಗತ್ತಿನ ಅನೇಕ ಆತ್ಮರು ತಮ್ಮ ಸ್ಮೃತಿನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಶ್ರೇಷ್ಠ ಸ್ಮೃತಿಯನ್ನು ಕೊಡ್ರಿ. ನಾ ಎಂಥ ಅವಿನಾಶಿ ಸತ್ಯ ಸ್ವರೂಪ ಆತ್ಮ ಇದ್ದೀನಿ, ನಾ ಯಾರ ಸಂತಾನ ಇದ್ದೀನಿ ಅನ್ನುವಂಥದ್ದೇನು ಶ್ರೇಷ್ಠ ಸ್ಮೃತಿ ಇದೆಯಲ್ಲ, ಈ ಶ್ರೇಷ್ಠ ಸ್ಮೃತಿ ಅನ್ನುವಂಥ ಸಂಜೀವಿನಿ ಬೂಟಿಯನ್ನು ಎಲ್ಲರಿಗೂ ತಿಳಿಸ್ರಿ. ಅರ್ಥಾತ್ ಸತ್ಯ ಜ್ಞಾನವನ್ನು ಅರ್ಥೈಸ್ರಿ, ಸತ್ಯ ವೈಬ್ರೇಷನ್ ಅವರಿಗೆ ನೀಡ್ರಿ. ವಹ ಮೂರ್ಛಿತ್ ಸೇ ಸುರ್ಜಿತ್ ಹೋ ಜಾಯಂಗೆ. ಮೂರ್ಛಿತ್ ಅಂದ್ರೆ ಬೇಹೋಶ್ ಆಗಿದ್ದಾರೆ, ಬೇಹದ್ದಿನ ಬೇಹೋಶಿ. ಕೆಲವರು ಇರ್ತಾರೆ 1 ದಿನ 2 ದಿನ, ಕೆಲವು ತಾಸುಗಳವರೆಗೆ, ಕೆಲವು ವರ್ಷಗಳವರೆಗೂ ಬೇಹೋಶ್ ಆಗಿರ್ತಾರೆ, ಕೋಮಾದಲ್ಲಿ ಹೋಗಿರ್ತಾರೆ. ಇದು ಬೇಹದ್ದಿನ ಕೋಮಾ ಸ್ಟೇಜ್. ದ್ವಾಪರ ಯುಗದಿಂದ ಇಲ್ಲಿವರೆಗೆ ನಾ ಯಾರನ್ನೋದೇ ಗೊತ್ತಿಲ್ಲ, ದೇಹ ಅಂತ ತಿಳ್ಕೊಂಡು ದೇಹಭಾನದಲ್ಲೇ ಜೀವನ ನಡೀತಾ ಇದೆ. ಈಗ ಬಾಬಾ ಜ್ಞಾನದ ಬೆಳಕು ಕೊಟ್ಟಿದ್ದಾರೆ, ನಮಗೆ ಜಾಗೃತಿ ಆಗಿದೆ. ನಾನು ದೇಹದ ಜಗತ್ತಿನಿಂದ ಪರಿಯಾಗಿರುವ ನಿರಾಕಾರ ಸತ್ಯ ಸ್ವರೂಪ ಆತ್ಮ. ಈ ಥರ ಇಡೀ ಜಗತ್ತು ಬೇಹೋಶಿಯೊಳಗಿದೆ ಅಂತಾರೆ ಬಾಬಾ. ನಿದ್ರೆಯಲ್ಲಿ ಮುಳುಕೊಂಡ್ಬಿಟ್ಟಿದೆ. ಅಂಥವರಿಗೆ ಸತ್ಯ ಜ್ಞಾನದ ಬೆಳಕೆನ್ನುವಂತಹ ಸಂಜೀವಿನಿ ಬೂಟಿಯನ್ನು ತಿನ್ನಿಸ್ರಿ. ಆಗ ಮೂರ್ಛಿತರಾಗಿರುವಂಥವ್ರು, ಅಜ್ಞಾನದ ನಿದ್ರೆಯಲ್ಲಿ ಮಲಗಿರುವಂಥವರು ಕೂಡ ಜಾಗೃತ ಆಗ್ತಾರೆ.
ವಿಶೇಷತಾओं के स्वरूप का दर्पण उसके सामने रखो ಅಂಡರ್ಲೈನ್. ಅವರೊಳಗೂ ಏನು ವಿಶೇಷತೆಗಳಿದ್ದಾವೆ ಆ ವಿಶೇಷತಾ ರೂಪಿ ದರ್ಪಣವನ್ನು ಅವರ ಎದುರುಗಡೆ ಇಡ್ರಿ. ಅರ್ಥಾತ್ ನಾಲೆಜ್, ಅವರಿಗೂ ನಾ ಏನಿದ್ದೀನಿ ಎನ್ನುವ ಸತ್ಯವನ್ನು ಅರಿವು ಮಾಡುವಂತಹ ಬಾಬನ್ ನಾಲೆಜ್ ಇದೆಯಲ್ಲ, ಬೆಳಕಿದೆಯಲ್ಲ, ಇದು ಅವ್ರ ಮುಂದೆ ಇಡ್ರಿ. दूसरों को स्मृति दिलाने से आप विशेष ಆತ್ಮ ಬನ್ ಹಿ ಜಾಯೆಂಗೆ. ಬಾಬಾ ಹೇಳ್ತಾರೆ, ಎಂಥ ಒಂದು ಮಹಾನ್ ಡ್ಯೂಟಿ ಇದು, ಇನ್ನೊಬ್ಬರಿಗೆ ನೀ ಏನಿದಿ ಅನ್ನುವಂಥದ್ದು. ಅರ್ಥಾತ್ ಅವರ ಕನ್ನಡಿಯನ್ನು ಅವ್ರ ಮುಂದೆ ಇಡೋದು, ಜ್ಞಾನದ ಕನ್ನಡಿಯನ್ನಿಟ್ಟಾಗ ನಾ ಎಂಥ ಆತ್ಮ ಇದೀನಲ್ಲ ಅನ್ನೋ ಅರಿವು ಅವರಿಗಾಗ್ತದ. ಅವರಿಗೆ ಈ ಒಂದು ಸ್ಮೃತಿಯನ್ನು ಕೊಡಿಸೋದೇನಿದೆಯಲ್ಲ, ಈ ಒಂದು ವಿಶೇಷತೆ ಕಾರಣದಿಂದ ಸ್ವಯಂ ನೀವು ವಿಶೇಷ ಆಗಿಬಿಡ್ತೀರಿ ಅಂತಾರೆ ಬಾಬಾ. अगर आप किसी को कमजोरी सुनाएंगे तो वह छिपाएंगे, टाल देंगे. आप विशेषता सुनाओ तो स्वयं ही अपनी कमजोरी ಸ್ಪಷ್ಟ ಅನುಭವ ಕರೆಂಗೆ. ಯಾರಿಗಾದರೂ ಭಾಳ ಸೂಕ್ಷ್ಮ ಸೈಕಾಲಜಿ ಇದೆ. ನಾವು ಯಾರಿಗಾದರೂ ಅವ್ರ ಕಮ್ಜೋರಿ ಹೇಳ್ತೀವಿ ಅಥವಾ ಅವ್ರ ವೀಕ್ನೆಸ್ಗಳನ್ನು, ಅವರ ಒಂದು ಅವಗುಣಗಳನ್ನು, ಅವ್ರು ಯಾವುದರಲ್ಲಿ ಹಿಂದಿದಾರ ಅನ್ನೋದು ನಾವು ನೀವು ಹಿಂಗಿದ್ದೀರಿ ಅಂತ ನಾವು ಹೇಳ್ಕೊಟ್ವಿ ಅಂತ ತಿಳ್ಕೋರಿ. ಆದರೆ ಅವ್ರನ್ನ ಹಿಂಗಿದ್ದೀನಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಅವ್ರು ಮುಚ್ಚಿಡಕ್ಕೆ ಶುರು ಮಾಡ್ತಾರೆ, ಅದನ್ನು ತಳ್ಳಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಎಂದಿಗೂ ಕೂಡ ಓಪನ್ ಮೈಂಡಿಂದ ಒಪ್ಕೊಳ್ಳೋದಿಲ್ಲ. ಹಾಂ ಹೌದು, ನನ್ನಲ್ಲಿ ಕಮ್ಜೋರಿ ಇದೆ, ಈ ವೀಕ್ನೆಸ್ ಇದೆ, ಈ ತಪ್ಪುಗಳು ನನ್ನೊಳಗೆ ಅದಾವ, ಈ ಅವಗುಣದ, ನಾನು ತಿದ್ಕೊಂಡ್ಬಿಡ್ಬೇಕು, ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತ ಯಾರೂ ಅನ್ನೋದಿಲ್ಲ. ಅದನ್ನು ಮುಚ್ಚಿ ಹಾಕಲಿಕ್ಕೆ ಅಥವಾ ತಳ್ಳಿ ಹಾಕಲಿಕ್ಕೆ ನೋಡ್ತಾರೆ. ಅದರ ಬದಲಾಗಿ ಬಾಬಾ ಹೇಳ್ತಾರೆ, ಯಾವುದೇ ಆತ್ಮ ಕ್ಯಾರೆಕ್ಟರ್ ಒಳಗೆ ಎಷ್ಟೇ ಕಮ್ಜೋರಿ ಇರಲಿ, ಡ್ರಾಮಾ ಸ್ಕ್ರಿಪ್ಟ್ನ ಅನುಸಾರ ಅದನ್ನು ನೋಡಬೇಡ್ರಿ. ಯಾಕಂದರೆ ಡ್ರಾಮಾ ಕೊಟ್ಟಿದೆ ಅಂತಂದಮೇಲೆ ಡ್ರಾಮಾ ಮಾಡಿಸ್ತದ, ಅದನ್ನು ತೆಗೆದು ಆಗ್ತದೆ. ಯಾವುದೇ ಆತ್ಮನ ವಿಶೇಷತೆಗಳನ್ನು ಹೇಳ್ರಿ. ಅಂದರೆ ಆತ್ಮ ಯಾರ ಸಂತಾನದಾರ, ಯಾವ ದಿವ್ಯ ಸ್ವರೂಪವನ್ನು ಉಳ್ಳವರದಾರ ಅನ್ನುವಂತಹ ಸತ್ಯವನ್ನು ನೀವು ಹೇಳಿಬಿಟ್ರಿ ಅಂತಂದರೆ ಸ್ವಯಂ ಹಿ ಅಪ್ನಿ ಕಮ್ಜೋರಿ ಸ್ಪಷ್ಟ ಅನುಭವ ಕರೆಂಗೆ. ಅವರಿಗೆ ನೀವು ಒಳ್ಳೇದು ಹೇಳ್ರಿ, ಅವರಿಗೆ ಅವರ ಅವಗುಣನೂ ಕಣ್ಣಿಗೆ ಕಾಣಿಸ್ತದ ಅಂತ ಹೇಳ್ತಾರೆ ಬಾಬಾ. ಕೇವಲ ನಮ್ಮ ಕೆಲಸ ಏನಾಗಿದೆ, ಬಾಬಾ ಇಶಾರ ಕೊಡ್ತಿದ್ದಾರೆ ನಮಗೆ, ಎಲ್ಲರೊಳಗಿರುವ ವಿಶೇಷತೆಗಳು, ಗುಣಗಳ ಬಗ್ಗೆ ನೀವು ಹೇಳ್ರಿ, ಮಹಿಮೆ ಮಾಡಿರಿ, ವರ್ಣನೆ ಮಾಡಿರಿ. ವರ್ಣನೆ ಅಂತಂದ್ರೆ ಅವ್ರು ಬೆನ್ನ ಹತ್ತಿ ಹೊಗಳುವುದಲ್ಲ, ಅವರು ಏನಿದಾರ ಅದನ್ನು ಅವರಿಗೆ ಕಾಣಬೇಕು, ಅಂತಹ ಆತ್ಮಸ್ವರೂಪದಲ್ಲಿ ನೀವು ನೋಡ್ರಿ ಅಂತಾರೆ ಬಾಬಾ. ನೀ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಅವರೊಳಗಿನ ಗುಪ್ತವಾಗಿರುವ ಸತ್ಯ ಆತ್ಮಸ್ವರೂಪವನ್ನು ನೋಡಿದಾಗ ಅವರಿಗೆ ಆ ಒಂದು ಕನ್ನಡಿಯೊಳಗೆ ಅವರ ವಿಶೇಷತೆಗಳು ಕಾಣುವುದರ ಜೊತೆಯಲ್ಲಿ ನಾ ಆತ್ಮ ಇದೀನಿ ಅನ್ನುವ ಸತ್ಯದ ಅನುಭವ ಆಗುವುದ್ರ ಜೊತೆಯಲ್ಲಿ ಅವರಲ್ಲೇನು ವೀಕ್ನೆಸ್ ಅದಾವ, ನಾನು ಅಂದ್ರೆ ದೇಹ, ನಾನು ಅಂದ್ರೆ ಒಂದಿನ ಸಾಯ್ತೀನಿ ಅನ್ನುವ ಭಯ, ಚಿಂತೆ ಏನು ವೀಕ್ನೆಸ್ ಇವೆ, ಅವುಗಳು ಕೂಡ ಅವರಿಗೆ ಸ್ಪಷ್ಟವಾಗಿ ಅನುಭವ ಆಗ್ತವೆ. ಇಸಿ ಸಂಜೀವಿನಿ ಬೂಟಿ ಸೆ ಮೂರ್ಜಿತ್ ಕೋ ಸೂರ್ಜಿತ್ ಕರ್ ಉಡ್ತೆ ಚಲೋ ಅವ್ರು ಉಡಾತೆ ಚಲೋ. ಈ ಒಂದು ಸಂಜೀವಿನಿ ಬೂಟಿಯಿಂದ, ಸತ್ಯ ಜ್ಞಾನದ ಬೆಳಕಿನಿಂದ ಮೂರ್ಛಿತರಾಗಿರುವಂಥವರಿಗೆ ಜಾಗೃತ ಮಾಡುವುದು ಅಥವಾ ಹಾರುವುದು ಮತ್ತು ಹಾರಿಸುವಂಥದ್ದಾಗಿದೆ. ಉಡ್ತೆ ಚಲೋ ಅವ್ರು ಉಡಾತೆ ಚಲೋ. ಹಾರ್ತಾ ಹೋಗ್ರಿ, ಇನ್ನೊಬ್ಬರಿಗೂ ಕೂಡ ಹಾರಿಸ್ರಿ. ಅರ್ಥಾತ್ ಹಾರುವುದು ಅಂದರೆ ಸೋಲ್ ಕಾನ್ಷಿಯಸ್ ಲೆವೆಲನ್ನು ಹೆಚ್ಚಿಸ್ಕೊಳ್ತಾ ಹೋಗೋದು ಮತ್ತು ನೀವು ಇನ್ನೊಬ್ಬರಿಗೂ ಕೂಡ ಆ ಸಹಯೋಗವನ್ನು ಕೊಡ್ತಾ ಹೋಗೋದು. ಓಂ ಶಾಂತಿ. नाम मान शान व साधनों का संकल्प में भी त्याग ही महान त्याग है. ಬಾಬಾ ಹೇಳ್ತಾರೆ, ನಾಮ, ಹೆಸರು, ಮಾನ, ಒಂದು ಪ್ರತಿಷ್ಠೆ, ಸಾಧನಗಳು ಇವೆಲ್ಲ ಸಂಕಲ್ಪದಲ್ಲೂ ತ್ಯಾಗ ಮಾಡಿಬಿಡ್ರಿ ಅಂತಾರೆ. ಮನಸ್ಸಿನಾಗೆ ಇಟ್ಕೋಬೇಡ್ರಿ ಇವನು, ಅವಾಗ ನೀವು ಮಹಾನ್ ವ್ಯಕ್ತಿ ಆಗ್ತೀರಿ. ಯಾಕೆಂದರೆ ನಾನಾ ಬೇರೆ, ಈ ಕ್ಯಾರೆಕ್ಟರೇ ಬೇರೆ. ಈ ಮಾನ, ನಾಮ, ಶಾನ, ಪ್ರತಿಷ್ಠೆ, ಸಾಮಾನ್, ಸಾಧನ, ಒಳ್ಳೊಳ್ಳೆ ವಸ್ತುಗಳು ಯಾರಿಗೆ ಬೇಕಾಗಿದೆ? ಕ್ಯಾರೆಕ್ಟರಿಗೆ ಬೇಕಾಗಿದೆ. ಕ್ಯಾರೆಕ್ಟರ್ ಎಂಥದ್ದು? ಒಂದಿನ ಸಮಾಪ್ತ ಆಗಿ ಹೋಗುವಂಥದ್ದು. ಈ ಬಿದಿರಿನ ಜಗತ್ತಿಗೆ ಬೆಂಕಿ ಹತ್ತಿಬಿಟ್ರೆ ಈ ಶರೀರಗಳು ಸಮಾಪ್ತ ಆಗಿ ಸುಟ್ಟು ಹೋಗಿಬಿಡ್ತಾವೆ. ಎಲ್ಲ ಸ್ಟೋರಿ ಇರೋದು ಈ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದಮೇಲೆ ಇವತ್ತಿನವರೆಗೂ ನಾವು ಬಯಸ್ತಾ ಇರೋದು, ಈ ಮಾಯಾ ಮೈಂಡ್ ಬಯಸ್ತಾ ಇದೆ, ಈ ಶರೀರದ ಹೆಸರು ಪ್ರಸಿದ್ಧ ಮಾಡಬೇಕು, ಈ ಶರೀರದ ಮಾನ ಹೆಚ್ಚಿಸಬೇಕು, ಶರೀರದ ಪ್ರತಿಷ್ಠೆ ತೊಗೊಂಡು ಬರಬೇಕು, ಶರೀರಕ್ಕಾಗಿ ಅನೇಕ ಸಾಧನಗಳನ್ನು ಕೂಡಿಡಬೇಕು ಅಂತ ಬಾಬಾ ಹೇಳ್ತಾರೆ. ಇದು ಸಂಕಲ್ಪದೊಳಗೂ ಇಟ್ಕೋಬೇಡ್ರಿ ಇಂಥ ಇಚ್ಛಾ. ಅಷ್ಟು ಇಚ್ಛಾ ಮಾತ್ರ ಅವಿದ್ಯೆ ಆಗ್ರಿ. ಇದನ್ನು ತ್ಯಾಗ ಮಾಡಿಬಿಟ್ರಿ ಅಂದರೆ ಮಹಾನ್ ತ್ಯಾಗಿಗಳು, ಮಹಾನ್ ಯೋಗಿಗಳು ನೀವು ಆಗ್ತೀರಿ.
ಅವ್ಯಕ್ತಿಶಾರ संकल्पों की शक्ति जमा कर ಶ್ರೇಷ್ಠ ಸೇವಾ ಕೆ ನಿಮಿತ್ತಿ ಬನೋ. ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತಾಗ್ರಿ. निमित्त बने हुए बच्चों को विशेष अपने हर संकल्प के ऊपर अटेंशन देना चाहिए. ನಿಮಿತ್ತಾಗಿರುವಂತಹ ಮಕ್ಕಳು ತಮ್ಮ ಪ್ರತಿಯೊಂದು ಸಂಕಲ್ಪಗಳ ಮೇಲೆ ವಿಶೇಷ ಗಮನವನ್ನು ಕೊಡಬೇಕಾಗಿದೆ. जब आप निर्विकल्प निर्व्यर्थ संकल्प रहेंगे तब बुद्धि ठीक निर्णय करेगी. निर्णय ठीक है तो निवारण भी सहज कर लेंगे. अंडरलाइन. ಯಾವಾಗ ತಾವು ನಿರ್ವಿಕಲ್ಪ ಅಂದರೆ ವಿಕಲ್ಪಗಳು ವಿಚಾರಗಳು ಮೈಂಡಲ್ಲಿ ನಡೀತಾನೆ ಇರ್ತದೆ. ನಿರ್ವಿಕಲ್ಪ ಅಂದರೆ ಆ ವಿಚಾರಗಳಿಗೆ ಶಕ್ತಿ ಕೊಡೋನ್ನ ಆತ್ಮ. ನಾನು ಯಾವಾಗಲೂ ಅಟೆನ್ಷನ್ ಕೊಡ್ತೀನಿ, ನಾನು ಅದಕ್ಕೆ ಗಮನ ಕೊಡ್ತೀನಿ, ಆಗ ಆ ಸತ್ತು ಹೋದಂಥ ವ್ಯರ್ಥ ವಿಚಾರದಲ್ಲೂ ಕೂಡ ವ್ಯರ್ಥ ಶಕ್ತಿ ತುಂಬಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿರ್ವಿಕಲ್ಪ ಸ್ಟೇಜ್ ಅಂದರೆ ಆ ವಿಚಾರಗಳ ಕಡೆಗೆ ಸ್ವಲ್ಪವೂ ಗಮನ ಕೊಡದೆ ಈ ಮನಸ್ಸನ್ನು ಬಾಬನಿಗೆ ಅರ್ಪಿಸಿ ನನ್ನ ಸಾಕ್ಷಿ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗೋದೇ ನಿರ್ವಿಕಲ್ಪ ಸ್ಥಿತಿ. ನಿರ್ವಿಕಲ್ಪ ನಿರ್ವ್ಯರ್ಥ ಸಂಕಲ್ಪ ನಿಮ್ದಿತ್ತು ಅಂದರೆ ನಿಮ್ಮ ಬುದ್ಧಿ ಸರಿಯಾಗಿ ನಿರ್ಣಯ ತಗೊಳ್ತದ. ಬುದ್ಧಿ ಸರಿಯಾಗಿ ನಿರ್ಣಯ ತಗೊಳ್ತಂದರೆ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗ್ತವ. निवारण करने के बजाय अगर आप ही कारण कहेंगे तो आपके पीछे वाले भी हर बात में कारण बताते रहेंगे. ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಘಟನೆಗಳೇನು ಎದುರುಗಡೆ ನಿಂತಿದೆ, ಪರೀಕ್ಷೆಗಳು, ಅವುಗಳಿಗೆ ನಿಮ್ಮ ಬುದ್ಧಿಯ ನಿರ್ಣಯ ಸ್ವಚ್ಛಿತ್ತು, ಸರಿ ಇತ್ತು ಅಂದರೆ ನಿವಾರಣೆನೂ ಬೇಗನೆ ಆಗ್ತದೆ. ನಿವಾರಣೆ ಬೇಗ ಆಯಿತು ಅಂದರೆ ಬಾಬಾ ಹೇಳ್ತಾರೆ ಒಳ್ಳೆಯದು. ಇಲ್ಲ ಅಂದರೆ ನೀವೇ ಅನೇಕ ಇದೊಂದು ನೆಪ ಹೇಳಿದ್ರಿ, ಕಾರಣ ಹೇಳಿದ್ರಿ ಅಂದರೆ ನಿಮ್ಮ ಹಿಂದೆ ಬರೋರು ನಿಮಗಿಂತಲೂ ಹೆಚ್ಚು ಮಾತಿಗೂ ಕಾರಣಗಳನ್ನು ಹೇಳ್ತಾರೆ. ಈಗ ಉದಾಹರಣೆಗಾಗಿ ನನ್ನ ಮನಸ್ಸು ಸರಿ ಇಲ್ಲ, ನನಗೆ ಯೋಗ ಸರಿಯಾಗಿ ಹತ್ತುವುದಿಲ್ಲ, ಜ್ಞಾನ ಹೋಗುವುದಿಲ್ಲ, ಸೂಕ್ಷ್ಮ ಮಾತುಗಳಿವು. ಸ್ಥೂಲವಾಗಿ ನನಗೆ ಕೆಲಸ ಭಾಳ ಅದ, ಮುರಳಿ ಕೇಳಿಕ್ಕಾಗೋದಿಲ್ಲ, ಮುರಳಿ ನನಗೆ ಚಿಂತನೆ ಮಾಡಲಿಕ್ಕಾಗೋದಿಲ್ಲ, ಅಥವಾ ಕುತ್ಕೊಂಡು ಯೋಗ ಮಾಡಲಿಕ್ಕಾಗೋದಿಲ್ಲ ಅಂತ ನಾವೇನು ಹೇಳ್ತೀವಿ, ಇದು ಯಾಕಿದೆ, ಯಾಕೆ ನಿವಾರಣೆ ಮಾಡೋಕ್ಕಾಗಲ್ಲಂದ್ರೆ ನಾವೇ ಅನೇಕ ಕಾರಣಗಳದೊಳಗಿದ್ವಿ ಅಂದರೆ, ನಿವಾರಣೆ ಮಾಡದೇ ಇದ್ದರೆ ಬಾಬಾ ಹೇಳ್ತಾನೆ ನಿಮ್ಮ ಹಿಂದಿನವರು ಇನ್ನೂ ನಿಮಗೆ ಬಹಳಷ್ಟು ಕಾರಣಗಳನ್ನು ಹೇಳ್ತಾರೆ. ಅದಕ್ಕಾಗಿ ಸದಾ ನಿರ್ವ್ಯರ್ಥ ನಿರ್ವಿಕಲ್ಪ ಸ್ಥಿತಿ, ಆ ಸಂಕಲ್ಪದ ಸ್ಥಿತಿ ನಿಮ್ಮದು ಬತ್ತು ಅಂತಂದರೆ ಬಹಳಷ್ಟು ವಿಚಾರಗಳ ಶಕ್ತಿ ಜಮಾ ಆಗ್ತದೆ. ಇದರಿಂದ ನಿರ್ಣಯ ಶಕ್ತಿಯು ಕೂಡ ಸ್ಪಷ್ಟ ಮತ್ತು ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇದೆ.